ಮಾವನಕೆರೆ ರಂಗನಾಥರು ಹೊರಳಕಲ್ಲಲ್ಲಿ ಗುಂಡಾಕಾರದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಉದ್ಭವರು. ಕೇಶವರು ಇವರು ಪ್ರತಿಷ್ಠಾಪನಾ ಮೂರ್ತಿ. ಆ ಕಡೆ ಉತ್ತರ ಭಾಗದಲ್ಲಿ ಆಂಜನೇಯರು ಉದ್ಭವರು. ಇದು ಹೇಗೆ ಅಂತಂದ್ರೆ ಗುಂಡಾಕಾರಕ್ಕಿದ್ರಲ್ಲ, ಶಿವ ಮತ್ತೆ ವಿಷ್ಣು ಅನ್ನೋ ತರಕ ಬಂತು. ಆ ತರಕದಲ್ಲಿ ವಿಷ್ಣು ಆದ್ರೆ ಆಂಜನೇಯ ಉದ್ಭವ ಆಗಲಿ, ಶಿವ ಆದ್ರೆ ನಂದಿ ಬಸವಣ್ಣ ಉದ್ಭವ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು, ಆ ಸಂದರ್ಭದಲ್ಲಿ ಆಂಜನೇಯರು ಉದ್ಭವ ಆಗಿರೋದ್ರಿಂದ ಇವರಿಗೆ ರಂಗನಾಥರು ವಿಷ್ಣು ರಂಗನಾಥ ಈ ಬಂಡೆನೆ ಆದಿಶೇಷನ ಆಕಾರದಲ್ಲಿ ಮಾಡಿಕೊಂಡು ಮಲಗಿದ್ದಾರೆ. ಇನ್ನು ಸೀರೆ ಇದು ಹೇಗೆ ಅಂದ್ರೆ ಈ ಸ್ವಾಮಿಗೆ ಈ ಸೀರೆಯನ್ನು ಸಮರ್ಪಣೆ ಮಾಡಿದ್ದೀವಿ. ಅವ್ರಿಗೋಸ್ಕರ ದರ್ಶಿಸಿ ಈ ದರ್ಶಿಸಿದ ಸೀರೆಯನ್ನು ನಾಳೆ ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ನಾಳೆ ಅರ್ಪಣೆ ಮಾಡ್ತೀವಿ. ಹಾಗಾಗಿ ಈ ಸ್ವಾಮಿಗೆ ದರ್ಶಿ ನಂತರ ಅವರಿಗೆ ಅರ್ಪಣೆ ಮಾಡೋದಂತ ಮಾವನಕೆರೆ ರಂಗನಾಥರು ಹೊರಳಕಲ್ಲಲ್ಲಿ ಗುಂಡಾಕಾರದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಉದ್ಭವರು. ಕೇಶವರು ಇವರು ಪ್ರತಿಷ್ಠಾಪನಾ ಮೂರ್ತಿ. ಆ ಕಡೆ ಉತ್ತರ ಭಾಗದಲ್ಲಿ ಆಂಜನೇಯರು ಉದ್ಭವರು. ಇದು ಹೇಗೆ ಅಂತಂದ್ರೆ ಗುಂಡಾಕಾರಕ್ಕಿದ್ರಲ್ಲ, ಶಿವ ಮತ್ತೆ ವಿಷ್ಣು ಅನ್ನೋ ತರಕ ಬಂತು. ಆ ತರಕದಲ್ಲಿ ವಿಷ್ಣು ಆದ್ರೆ ಆಂಜನೇಯ ಉದ್ಭವ ಆಗಲಿ, ಶಿವ ಆದ್ರೆ ನಂದಿ ಬಸವಣ್ಣ ಉದ್ಭವ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು, ಆ ಸಂದರ್ಭದಲ್ಲಿ ಆಂಜನೇಯರು ಉದ್ಭವ ಆಗಿರೋದ್ರಿಂದ ಇವರಿಗೆ ರಂಗನಾಥರು ವಿಷ್ಣು ರಂಗನಾಥ ಈ ಬಂಡೆನೆ ಆದಿಶೇಷನ ಆಕಾರದಲ್ಲಿ ಮಾಡಿಕೊಂಡು ಮಲಗಿದ್ದಾರೆ. ಇನ್ನು ಸೀರೆ ಇದು ಹೇಗೆ ಅಂದ್ರೆ ಈ ಸ್ವಾಮಿಗೆ ಈ ಸೀರೆಯನ್ನು ಸಮರ್ಪಣೆ ಮಾಡಿದ್ದೀವಿ. ಅವ್ರಿಗೋಸ್ಕರ ದರ್ಶಿಸಿ ಈ ದರ್ಶಿಸಿದ ಸೀರೆಯನ್ನು ನಾಳೆ ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ನಾಳೆ ಅರ್ಪಣೆ ಮಾಡ್ತೀವಿ. ಹಾಗಾಗಿ ಈ ಸ್ವಾಮಿಗೆ ದರ್ಶಿ ನಂತರ ಅವರಿಗೆ ಅರ್ಪಣೆ ಮಾಡೋದಂತ